ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಎನ್ನಿಟಿ ಶಾಲೆಯಿಂದ ನಾವು ಬಂದೇವ ಪಾಡ್ಕಾಸ್ಟ್ ಮಾಡಲಿಕ್ಕ ನಾವು ಬಂದೇವ ಪಾಡ್ಕಾಸ್ಟ್ ಮಾಡಲಿಕ್ಕ ಅರೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಕಳೆದ ಪಾಡ್ಕಾಸ್ಟ್ ಸಂಚಿಕೆಯಲ್ಲಿ ಆಹಾರವೇ ನಮ್ಮ ಉತ್ತಮ ಆರೋಗ್ಯದ ಇಂಧನ ಎಂಬುದನ್ನು ತಿಳಿದುಕೊಂಡಿದ್ದೀರಾ. ನಮ್ಮ ಇಂದಿನ ಪಾಡ್ಕಾಸ್ಟ್ ಸಂಚಿಕೆಯಲ್ಲಿ ಯಾವ ವಿಷಯವನ್ನು ಹೊತ್ತು ತಂದಿದ್ದೇವೆಂದು ಊಹೆ ಮಾಡ್ತೀರಾ? ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಹೋ, ಗೊತ್ತಾಯ್ತು. ನಮಗೆ ವಿದ್ಯೆ ನೀಡುವ ಗುರುಗಳ ಬಗ್ಗೆ. ಆದರೆ ಗುರು ಎಂಬುವ ಪದದ ಅರ್ಥವೇನು? ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ಮೂಡಿಸುವವನೇ ಗುರು. ಓಹೋ, ಅಂತಹ ಗುರುವಿಗೆ ವಂದನೆಯನ್ನು ಯಾವ ದಿನದಂದು ಸಲ್ಲಿಸುತ್ತೇವೆ? ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 5 ಆಷಾಢ ಮಾಸದ ಪೌರ್ಣಮಿಯಂದು ಗುರುವಿಗೆ ವಂದನೆ ಸಲ್ಲಿಸುತ್ತೇವೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದು, ಕಾಲ ಗತಿಸಿದರೂ ಕಾಲಚಕ್ರದಂತೆ ನಮ್ಮ ಕಣ್ಣ ಮುಂದೆ ಇಂದಿಗೂ ತೆರೆದಿಟ್ಟಂತಿವೆ. ಓಹೋ, ಹಾಗಾದರೆ ಯಾವುದಾದರೂ ಒಂದೆರಡು ನಿದರ್ಶನಗಳನ್ನು ನಾವು ತಿಳಿಯಬಹುದೇ? ನನ್ನ ಬಳಿ ಒಂದು ಕಾಲಚಕ್ರದ ಯಂತ್ರವಿದೆ. ಬನ್ನಿ, ನಿಮ್ಮನ್ನು ಈ ಕಾಲಚಕ್ರದಲ್ಲಿ ಕರೆದೊಯ್ಯುವೆ. ಇದು ಪ್ರಾಚೀನ ಕಾಲದ ರಹಸ್ಯಗಳನ್ನು ತೆರೆದಿಡಲು ಸಹಾಯ ಮಾಡುತ್ತದೆ. ಈ ಯಂತ್ರವನ್ನು ಸಮಯದ ಅನುರಣನ ಆವೃತ್ತಿಗಳನ್ನು ಪ್ರವೇಶಿಸಲು ವಿನ್ಯಾಸಗೊಳಿಸಲಾಗಿದೆ. ಸೀಟ್ ಬೆಲ್ಟ್ ಕಟ್ಟಿಕೊಳ್ಳಿ, ಹೋಗೋಣ. ಸಾಹಿತ್ಯವೇ ತೇರಾಗಿ, ಸಂಸ್ಕೃತಿಯ ತವರಾಗಿ, ಧರ್ಮವೇ ಮನೆಯಾಗಿ, ಸತ್ಯವೇ ತಾಯಾಗಿ, ನೀತಿ ತುಂಬಿದ ವೇದ ಪಠಣದ ಗುರುಕುಲ ಅಂದಿತ್ತು. ಓಹೋ, ಹಾಗಾದರೆ ನಾವೆಲ್ಲಿದ್ದೀವಿ? ನಾವೀಗ ಅನೇಕ ವೀರರು, ಪುರಾಣಗಳು, ಮಹಾಕಾವ್ಯಗಳು ಜನ್ಮ ತಾಳಿದ ಕಾಲವಾದ ದ್ವಾಪರ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಓಹೋ, ಮಹಾಭಾರತದ ಕಾಲನಾ? ಹೇಳು. ಅಂದು ಕೃಷ್ಣನು ಅರ್ಜುನನಿಗೆ ತನ್ನ ಜೀವನದ ಅತ್ಯಂತ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ ಎಂದು ತಿಳಿಸಿದ. ಮಹಾಭಾರತದ ಮಹಾಕಾವ್ಯದ ಗುರು ದ್ರೋಣಾಚಾರ್ಯರ ಮಾರ್ಗದರ್ಶನದಿಂದ ಅರ್ಜುನ ವಿಶ್ವದ ಅತ್ಯುತ್ತಮ ಬಿಲ್ಲುಗಾರನಾದ. ದ್ರೋಣಾಚಾರ್ಯರೇ ನನ್ನ ಗುರು ಎಂದು ತಿಳಿದು ಏಕಲವ್ಯ ಬಿಲ್ವಿದ್ಯೆ ಕಲಿತದ್ದು. ಈ ಯಂತ್ರ ಅಸ್ಥಿರವಾಗುತ್ತಿದೆ. ನಾವೀಗಲೇ ಹಿಂತಿರುಗದೆ ಇದ್ದರೆ ಇಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಅಬ್ಬಾ, ಅಂತೂ ಇಂತೂ ಕಲಿಯುಗಕ್ಕೆ ಬಂದ್ವಿ. ಹೀಗೆ ಕಲಿಯುಗದಲ್ಲಿಯೂ ಮಗಧವಂಶದಿಂದ ಆಧುನಿಕ ಕಾಲದ ತನಕ ಗುರುವಿನ ಪಾತ್ರವು ವ್ಯಕ್ತಿಗಳ ಮತ್ತು ಸಮಾಜಗಳ ಜೀವನದ ಸಂಕೀರ್ಣತೆಯನ್ನು ದಾಟಿಸಲು ಮಾರ್ಗದರ್ಶನ ನೀಡುವುದರಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಎಂಬಂತೆ ಚಾಣಕ್ಯನ ಮಾರ್ಗದರ್ಶನದಿಂದ ಚಂದ್ರಗುಪ್ತ ಮೌರ್ಯ ಜ್ಞಾನಿಯಾದ. ಗುರುವು ಹೇಗೆ ಒಂದು ಸಾಮ್ರಾಜ್ಯವನ್ನು ರೂಪಿಸಬಹುದು, ಧರ್ಮವನ್ನು ರಕ್ಷಿಸಬಹುದು ಮತ್ತು ಭ್ರಷ್ಟಾಚಾರವನ್ನು ಎದುರಿಸಬಹುದು ಎಂಬುದನ್ನು ತೋರಿಸಿದರು. ಜೈ ಶಿವಾಜಿ, ಜೈ ಭವಾನಿ. ಜೀಜಾಬಾಯಿ ಛತ್ರಪತಿ ಶಿವಾಜಿ ತಾಯಿ. ಅವರ ಉಪದೇಶಗಳು ಶಿವಾಜಿಯ ವ್ಯಕ್ತಿತ್ವವನ್ನು ರೂಪಿಸಿತು. ಜನರ ಮೇಲಿನ ಗಾಢವಾದ ಕರ್ತವ್ಯ ಭಾವವನ್ನು ಉಂಟು ಮಾಡಿತು. ಇದು ಶಿವಾಜಿಯವರನ್ನು ದಾರ್ಶನಿಕ ಆಡಳಿತರನ್ನಾಗಿ ಮಾಡಲು ಪ್ರಮುಖ ಕಾರಣವಾಯಿತು. ಹೌದು, ಅಕ್ಷರ ಜ್ಞಾನ ನೀಡುವವನು ಮಾತ್ರ ಗುರು ಅಲ್ಲ. ನಮ್ಮ ಜೀವನದ ಸರಿ ತಪ್ಪುಗಳನ್ನು ತಿದ್ದಿ ಜೀವನದಲ್ಲಿ ಸನ್ಮಾರ್ಗ ತೋರುವ ತಂದೆ ತಾಯಿಗಳು, ದಾರ್ಶನಿಕರು ಗುರುವೇ ಆಗಿರುತ್ತಾರೆ.
ಅಂತಹ ದಾರ್ಶನಿಕರಲ್ಲಿ ಒಬ್ಬರಾದ ರಾಮಕೃಷ್ಣ ಪರಮಹಂಸರು ತಮ್ಮ ಬೋಧನೆಗಳಿಂದ ವಿವೇಕಾನಂದರಂತಹ ಸತ್ಪುರುಷರನ್ನು ಹುಟ್ಟುಹಾಕಿದ್ದು. ಅಯ್ಯೋ ಸಾಕು, ನಿಲ್ಲಿಸಿ ನಿಲ್ಲಿಸಿ. ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಶಾಲೆ ಅಂದರೆ ಸುಮ್ಮನೆ ಅಲ್ಲ. ನಮ್ಮ NET ಶಾಲೆಯಲ್ಲಿಯೂ ಇಂತಹ ಮೌಲ್ಯಗಳನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ. ಇಂತಹ ದಾರ್ಶನಿಕರಲ್ಲಿ ನಮ್ಮ NET ಶಾಲೆಯ ಸಂಸ್ಥಾಪಕರಾದ ಪ್ರಣವ ಸ್ವರೂಪಿ ನಿಜಗುಣ ಸ್ವಾಮೀಜಿಯವರು ಒಬ್ಬರು. ಇವರು ವಿದ್ಯೆಯನ್ನು ಸಮಾಜದ ಉಜ್ವಲ ಭವಿಷ್ಯದ ಕೀಲಿಕೈ ಎಂದು ಪರಿಗಣಿಸಿದರು. ಶಿಕ್ಷಣದ ಮೂಲಕ ಜನರಲ್ಲಿ ಜ್ಞಾನ, ಆಚಾರ ವಿಚಾರ ಹಾಗೂ ಮೌಲ್ಯಾಧಾರಿತ ಜೀವನವನ್ನು ಬೆಳೆಸುವ ಉದ್ದೇಶದಿಂದ ಜನತೆಯ ಕತ್ತಲನ್ನು ತೆಗೆಯುವ ಜ್ಞಾನದೀಪವಾಗಿ ಸಮಾನತೆ, ನೈತಿಕತೆ ಮತ್ತು ಸ್ವಾಭಿಮಾನವನ್ನು ಬೆಳೆಸುವಲ್ಲಿ ಹಾಗೂ ಅವರ ಈ ಉದ್ದೇಶವನ್ನು ಪೂರೈಸಲು ನಮ್ಮ NET ಶಾಲೆ ಸ್ಥಾಪಿತವಾಯಿತು. ಪ್ರಾಚೀನ ಕಾಲದಲ್ಲಿ ಗುರುವನ್ನು ಶಿಕ್ಷಕನಾಗಿ ಮಾತ್ರ ಪೂಜಿಸಲಾಯಿತು. ಆದರೆ ಅಂದು ಇಂದು ಅವರು ವಿದ್ಯಾರ್ಥಿಗಳ ಸಮಗ್ರ ಶಿಕ್ಷಣ, ಪಾತ್ರದ ನಿರ್ಮಾಣ ಮತ್ತು ವ್ಯಕ್ತಿತ್ವದ ಅಭಿವೃದ್ಧಿಗೆ ಮಹತ್ವ ನೀಡುವರು. ಇಂತಹ ಪರಂಪರೆಯನ್ನು ನಮ್ಮ NET ಶಿಕ್ಷಕರಲ್ಲಿ ಕಾಣಬಹುದು. ಅವರು ವಿದ್ಯಾರ್ಥಿಗಳಿಗೆ ಜ್ಞಾನ, ವಿಮರ್ಶಾತ್ಮಕ ಚಿಂತನೆ, ನೈತಿಕ ಮೌಲ್ಯಗಳನ್ನು ಮತ್ತು ಕಲಿಕೆಯ ಅನುಭವಗಳನ್ನು ನೀಡುತ್ತಾರೆ. ನಮ್ಮ NET ಶಾಲೆಯಲ್ಲಿಯೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇತ್ತೀಚೆಗೆ ಪೇರೆಂಟ್ಸ್ ಸ್ಪೋರ್ಟ್ಸ್ ನಡೆಯಿತು. ಒಟ್ಟಿಗೆ ಆಟವಾಡುವ ಕುಟುಂಬ ಒಟ್ಟಾಗಿ ಇರುತ್ತದೆ ಎಂಬ ಸಂದೇಶವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ನಮ್ಮ ಪಾಲಕರ ಕ್ರೀಡಾ ದಿನವು ಫಿಟ್ ಫ್ಯಾಮಿಲಿ ಹಿಟ್ ಫ್ಯಾಮಿಲಿ ಎಂಬ ವಿಶಿಷ್ಟ ಥೀಮ್ನೊಂದಿಗೆ ಆಯೋಜಿಸಲಾಯಿತು. ಮೋಜು ಮಜಾ ಟೀಮ್ ಆಟಗಳಿಂದ ಹಿಡಿದು ಹಳೆಯ ಪರಂಪರೆಯ ಆಟಗಳು ಹಾಗೂ ಸಹನಾಶೀಲತಾ ಕ್ರೀಡೆಗಳವರೆಗೂ ಪಾಲಕರು ತಮ್ಮ ಮಕ್ಕಳೊಂದಿಗೆ ಉತ್ಸಾಹದಿಂದ ಭಾಗವಹಿಸಿದರು. ಇದರಲ್ಲಿ ಗೆಲುವು ಅಥವಾ ಪದಕಗಳ ಬಗ್ಗೆ ಮಾತಿಲ್ಲ. ಕೇವಲ ಆರೋಗ್ಯ, ತಂಡದ ಮನೋಭಾವ ಮತ್ತು ಕುಟುಂಬದ ಬಾಂಧವ್ಯವನ್ನು ಬೆಸೆಯುವ ಹಾಗೂ ಶಾರೀರಿಕ ಚಟುವಟಿಕೆಯನ್ನು ಕುಟುಂಬದ ಭಾಗವನ್ನಾಗಿ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶ. Fit family is truly a hit family. ಇದೇ ನಿಟ್ಟಿನಲ್ಲಿ ಸ್ಪೆಕ್ಟ್ರಮ್, ದ ಅಲ್ಟಿಮೇಟ್ ಕಾನ್ಫ್ಲುಯೆನ್ಸ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಿಯಾಂಡ್ ದ ಆರ್ಡಿನರಿ ಆಯೋಜಿಸಿದ್ದು, ಪ್ರತಿ ಮಳಿಗೆಯು ವಿದ್ಯಾರ್ಥಿಗಳ ಅಸಾಮಾನ್ಯ ಜ್ಞಾನ, ನಾವೀನ್ಯತೆ ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸುವುದರ ಜೊತೆಗೆ ಪ್ರಭಾವಶೀಲ ಜಾಗೃತಿ ಅಭಿಯಾನಗಳು ಎಲ್ಲರ ಗಮನ ಸೆಳೆಯುವಂತಿತ್ತು. ಇದರಲ್ಲಿ ಒಂದು ಕಡೆ ತ್ರಿಕೋನಗಳ ಪ್ರಯೋಗ, ಜೇನುಹುಳ ಸಾಕಾಣಿಕೆ, ಜಟಿಲ ಪ್ರದರ್ಶನ, ಕೋರಲ್ ರೀಫ್ನ ಪ್ರಾಮುಖ್ಯತೆಯಾದರೆ, ಮತ್ತೊಂದೆಡೆ ಪಂಚಕೈಲಾಸವು ಎಲ್ಲರನ್ನೂ ಆಧ್ಯಾತ್ಮಿಕತೆಯತ್ತ ಕೊಂಡೊಯ್ಯಿತು. ಇತ್ತೀಚೆಗಷ್ಟೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಗಿದಿದ್ದು, ನಮ್ಮ ಶಾಲೆಯಲ್ಲಿಯೂ ನವೆಂಬರ್ ತಿಂಗಳಿನಲ್ಲಿ ಸ್ಪೆಕ್ಟ್ರಮ್ನ ಕನ್ನಡ ಮಳಿಗೆಯು ಸಾಹಿತ್ಯ ಸಮ್ಮೇಳನ ಯೋಜಿಸಿತ್ತು. ಇದರೊಂದಿಗೆ ತಟ್ ಅಂತ ಹೇಳಿ ಹರಟೆ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆ ಗಳಿಸಿತು. ಹಾಗೂ ಮನೋರಂಜನೆ ಮುಖಾಂತರ ಸೈಬರ್ ಭದ್ರತೆ, ದೇಹದ ಅಂಗಾಂಗಗಳ ದಾನದ ಮಹತ್ವ, ಜಾಗೃತಿ ಅಭಿಯಾನಗಳ ಫ್ಲ್ಯಾಶ್ ಮಾಬ್ಗಳ ಪ್ರದರ್ಶನ ಸ್ಪೆಕ್ಟ್ರಮ್ನ ಮೆರಗನ್ನು ಇನ್ನಷ್ಟು ಹೆಚ್ಚಿಸಿತು. ನಮ್ಮ NET ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಆಯಾ ಕಾಲಘಟ್ಟದ ಮಹಾನ್ ಕವಿಗಳ ವಚನಗಳನ್ನು ಸ್ಮರಿಸಿ, ಹಾಸ್ಯ ಕವಿಗಳ ಕವನವನ್ನು ವಾಚಿಸಿ ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸಿದರು. ಇದರೊಂದಿಗೆ ಕಿರಿಯ ಪ್ರಾಥಮಿಕ ವಿಭಾಗದ ಮಕ್ಕಳು ಕರುನಾಡಿನ ಭಾಷಾ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಪ್ರಾಂತೀಯ ವೇಷಭೂಷಣಗಳನ್ನು ಧರಿಸಿಕೊಂಡು ಕನ್ನಡ ಪ್ರೇಮವನ್ನು ಅನಾವರಣಗೊಳಿಸುವುದರೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಹಾಗೂ ಮೌಲ್ಯಗಳನ್ನು ನಮ್ಮ NET ಮಕ್ಕಳಲ್ಲಿ ಪ್ರತಿಬಿಂಬಿಸುತ್ತಾ ನಾಟಕ ಪ್ರದರ್ಶನದ ಮೂಲಕ ಕನ್ನಡತನವೆಂಬುದು ನಮ್ಮ ನಡೆಯಲ್ಲಿರಬೇಕೆಂದು ಜಾಗೃತಿ ಮೂಡಿಸಿದರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಮತ್ತೊಂದು ವಿಶೇಷತೆಯೊಂದಿಗೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗೋಣ. 7ನೇ ತರಗತಿ ವಿದ್ಯಾರ್ಥಿಗಳಿಂದ ಪರ್ಣಿಕಾ, ಆಯುಷ್, ಪ್ರಜ್ಞಾ. ನೆನಪಿಡಿ, ಕಲಿಕೆ ಕೇವಲ ಪುಸ್ತಕದಿಂದಲ್ಲ, ಅನುಭವದಿಂದ.